13ನೇ ಸ್ಥಳ ಶೋಧ ಇನ್ನೂ ಸೀಕ್ರೆಟ್. ವಿಳಂಬ ಶೋಧ ಕಾರ್ಯ ವಿಳಂಬ. ಇವತ್ತಿನ ಶೋಧ ಕಾರ್ಯ ಇನ್ನೂ ಕೂಡ ನಡೀತಾ ಇಲ್ಲ. ಭೂಮಿ ಅಗೆಯುವುದಕ್ಕೆ ಇನ್ನೂ ಕೂಡ ಮುಹೂರ್ತ ಕೂಡಿ ಬರ್ತಾ ಇಲ್ಲ. 10ಕ್ಕೆ ಆರಂಭ ಆಗಬೇಕಾಗಿದ್ದ ಶೋಧಕ್ಕೆ ಮೀನಮೇಷ. ನಿಗೂಢ ವ್ಯಕ್ತಿಯಂತೂ ಠಾಣೆಗೆ ಬಂದ, ನಾಪತ್ತೆ ಆಗಿದ್ಯಾಕೆ? ಎಸ್ಐಟಿ ತನಿಖೆ ವಿಳಂಬಕ್ಕೆ ಅಸಲಿ ಕಾರಣವಾದರೂ ಏನು? ಹಾಗಿದ್ರೆ 9ನೇ ದಿನದ ಶೋಧ ಕಾರ್ಯಕ್ಕೆ ಹಿಂದೇಟು ಹಾಕ್ತಾ ಇರೋದು ಯಾಕೆ? ಇದಕ್ಕೆ ಉತ್ತರ ಕೊಡಬೇಕು ಅಧಿಕಾರಿಗಳು. ಈ ಕ್ಷಣದವರೆಗೂ ಅಲ್ಲಿ ಭೂಮಿ ಅಗೆಯುವ ಕೆಲಸ ಆಗ್ತಾ ಇಲ್ಲ. ನೀವೇನು ಗಮನಿಸ್ತಾ ಇದ್ದೀರಲ್ಲ, 13ನೇ ಪಾಯಿಂಟ್. ಇಲ್ಲಿಯೇ ಈಗ ಭೂಮಿನ ಅಗಿಬೇಕು. ಅಲ್ಲಿ ಈತ ಹೇಳಿದ ಪ್ರಕಾರ ಅಸ್ಥಿ ಪಂಜರ ಸಿಗಬೇಕು. ಆದರೆ ಇನ್ನೂ ಕೂಡ ಇವತ್ತು ಈ ಉತ್ಖನನ ಕಾರ್ಯ ನಡೆದಿಲ್ಲ. ಆತ ಬಂದಾಯ್ತು, ಮುಸುಕುದಾರಿ ಲೇಟಾಗಿ ಬಂದ. ಅಲ್ಲಿಂದ ಈಗ ಇಲ್ಲಿ ಕರ್ಕೊಂಡು ಬರಬೇಕು, ಇನ್ನೂ ಕರ್ಕೊಂಡು ಬರ್ತಾ ಇಲ್ಲ. ಯಾಕೆ? ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹದಿಮೂರನೇ ಸ್ಥಳ ಶೋಧ ಇನ್ನೂ ಸೀಕ್ರೆಟ್. ವಿಳಂಬ ಶೋಧ ಕಾರ್ಯ ವಿಳಂಬ. ಇವತ್ತಿನ ಶೋಧ ಕಾರ್ಯ ಇನ್ನೂ ಕೂಡ ನಡೀತಾ ಇಲ್ಲ. ಭೂಮಿ ಅಗೆಯುವುದಕ್ಕೆ ಇನ್ನೂ ಕೂಡ ಮುಹೂರ್ತ ಕೂಡಿ ಬರ್ತಾ ಇಲ್ಲ. 10ಕ್ಕೆ ಆರಂಭ ಆಗಬೇಕಾಗಿದ್ದ ಶೋಧಕ್ಕೆ ಮೀನಮೇಷ. ನಿಗೂಢ ವ್ಯಕ್ತಿಯಂತೂ ಠಾಣೆಗೆ ಬಂದ, ನಾಪತ್ತೆ ಆಗಿದ್ಯಾಕೆ? ಎಸ್ಐಟಿ ತನಿಖೆ ವಿಳಂಬಕ್ಕೆ ಅಸಲಿ ಕಾರಣವಾದರೂ ಏನು? ಹಾಗಿದ್ರೆ 9ನೇ ದಿನದ ಶೋಧ ಕಾರ್ಯಕ್ಕೆ ಹಿಂದೇಟು ಹಾಕ್ತಾ ಇರೋದು ಯಾಕೆ? ಇದಕ್ಕೆ ಉತ್ತರ ಕೊಡಬೇಕು ಅಧಿಕಾರಿಗಳು. ಈ ಕ್ಷಣದವರೆಗೂ ಅಲ್ಲಿ ಭೂಮಿ ಅಗೆಯುವ ಕೆಲಸ ಆಗ್ತಾ ಇಲ್ಲ. ನೀವೇನು ಗಮನಿಸ್ತಾ ಇದ್ದೀರಲ್ಲ, 13ನೇ ಪಾಯಿಂಟ್. ಇಲ್ಲಿಯೇ ಈಗ ಭೂಮಿನ ಅಗಿಬೇಕು. ಅಲ್ಲಿ ಈತ ಹೇಳಿದ ಪ್ರಕಾರ ಅಸ್ಥಿ ಪಂಜರ ಸಿಗಬೇಕು. ಆದರೆ ಇನ್ನೂ ಕೂಡ ಇವತ್ತು ಈ ಉತ್ಖನನ ಕಾರ್ಯ ನಡೆದಿಲ್ಲ. ಆತ ಬಂದಾಯ್ತು, ಮುಸುಕುದಾರಿ ಲೇಟಾಗಿ ಬಂದ. ಅಲ್ಲಿಂದ ಈಗ ಇಲ್ಲಿ ಕರ್ಕೊಂಡು ಬರಬೇಕು, ಇನ್ನೂ ಕರ್ಕೊಂಡು ಬರ್ತಾ ಇಲ್ಲ. ಯಾಕೆ? ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹದಿಮೂರನೇ ಸ್ಥಳ ಶೋಧ ಇನ್ನೂ ಸೀಕ್ರೆಟ್. ವಿಳಂಬ ಶೋಧ ಕಾರ್ಯ ವಿಳಂಬ. ಇವತ್ತಿನ ಶೋಧ ಕಾರ್ಯ ಇನ್ನೂ ಕೂಡ ನಡೀತಾ ಇಲ್ಲ. ಭೂಮಿ ಅಗೆಯುವುದಕ್ಕೆ ಇನ್ನೂ ಕೂಡ ಮುಹೂರ್ತ ಕೂಡಿ ಬರ್ತಾ ಇಲ್ಲ. 10ಕ್ಕೆ ಆರಂಭ ಆಗಬೇಕಾಗಿದ್ದ ಶೋಧಕ್ಕೆ ಮೀನಮೇಷ. ನಿಗೂಢ ವ್ಯಕ್ತಿಯಂತೂ ಠಾಣೆಗೆ ಬಂದ, ನಾಪತ್ತೆ ಆಗಿದ್ಯಾಕೆ? ಎಸ್ಐಟಿ ತನಿಖೆ ವಿಳಂಬಕ್ಕೆ ಅಸಲಿ ಕಾರಣವಾದರೂ ಏನು? ಹಾಗಿದ್ರೆ 9ನೇ ದಿನದ ಶೋಧ ಕಾರ್ಯಕ್ಕೆ ಹಿಂದೇಟು ಹಾಕ್ತಾ ಇರೋದು ಯಾಕೆ? ಇದಕ್ಕೆ ಉತ್ತರ ಕೊಡಬೇಕು ಅಧಿಕಾರಿಗಳು. ಈ ಕ್ಷಣದವರೆಗೂ ಅಲ್ಲಿ ಭೂಮಿ ಅಗೆಯುವ ಕೆಲಸ ಆಗ್ತಾ ಇಲ್ಲ. ನೀವೇನು ಗಮನಿಸ್ತಾ ಇದ್ದೀರಲ್ಲ, 13ನೇ ಪಾಯಿಂಟ್. ಇಲ್ಲಿಯೇ ಈಗ ಭೂಮಿನ ಅಗಿಬೇಕು. ಅಲ್ಲಿ ಈತ ಹೇಳಿದ ಪ್ರಕಾರ ಅಸ್ಥಿ ಪಂಜರ ಸಿಗಬೇಕು. ಆದರೆ ಇನ್ನೂ ಕೂಡ ಇವತ್ತು ಈ ಉತ್ಖನನ ಕಾರ್ಯ ನಡೆದಿಲ್ಲ. ಆತ ಬಂದಾಯ್ತು, ಮುಸುಕುದಾರಿ ಲೇಟಾಗಿ ಬಂದ. ಅಲ್ಲಿಂದ ಈಗ ಇಲ್ಲಿ ಕರ್ಕೊಂಡು ಬರಬೇಕು, ಇನ್ನೂ ಕರ್ಕೊಂಡು ಬರ್ತಾ ಇಲ್ಲ. ಯಾಕೆ? ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹದಿಮೂರನೇ ಸ್ಥಳ ಶೋಧ ಇನ್ನೂ ಸೀಕ್ರೆಟ್. ವಿಳಂಬ ಶೋಧ ಕಾರ್ಯ ವಿಳಂಬ. ಇವತ್ತಿನ ಶೋಧ ಕಾರ್ಯ ಇನ್ನೂ ಕೂಡ ನಡೀತಾ ಇಲ್ಲ. ಭೂಮಿ ಅಗೆಯುವುದಕ್ಕೆ ಇನ್ನೂ ಕೂಡ ಮುಹೂರ್ತ ಕೂಡಿ ಬರ್ತಾ ಇಲ್ಲ. 10ಕ್ಕೆ ಆರಂಭ ಆಗಬೇಕಾಗಿದ್ದ ಶೋಧಕ್ಕೆ ಮೀನಮೇಷ. ನಿಗೂಢ ವ್ಯಕ್ತಿಯಂತೂ ಠಾಣೆಗೆ ಬಂದ, ನಾಪತ್ತೆ ಆಗಿದ್ಯಾಕೆ? ಎಸ್ಐಟಿ ತನಿಖೆ ವಿಳಂಬಕ್ಕೆ ಅಸಲಿ ಕಾರಣವಾದರೂ ಏನು? ಹಾಗಿದ್ರೆ 9ನೇ ದಿನದ ಶೋಧ ಕಾರ್ಯಕ್ಕೆ ಹಿಂದೇಟು ಹಾಕ್ತಾ ಇರೋದು ಯಾಕೆ? ಇದಕ್ಕೆ ಉತ್ತರ ಕೊಡಬೇಕು ಅಧಿಕಾರಿಗಳು. ಈ ಕ್ಷಣದವರೆಗೂ ಅಲ್ಲಿ ಭೂಮಿ ಅಗೆಯುವ ಕೆಲಸ ಆಗ್ತಾ ಇಲ್ಲ. ನೀವೇನು ಗಮನಿಸ್ತಾ ಇದ್ದೀರಲ್ಲ, 13ನೇ ಪಾಯಿಂಟ್. ಇಲ್ಲಿಯೇ ಈಗ ಭೂಮಿನ ಅಗಿಬೇಕು. ಅಲ್ಲಿ ಈತ ಹೇಳಿದ ಪ್ರಕಾರ ಅಸ್ಥಿ ಪಂಜರ ಸಿಗಬೇಕು. ಆದರೆ ಇನ್ನೂ ಕೂಡ ಇವತ್ತು ಈ ಉತ್ಖನನ ಕಾರ್ಯ ನಡೆದಿಲ್ಲ. ಆತ ಬಂದಾಯ್ತು, ಮುಸುಕುದಾರಿ ಲೇಟಾಗಿ ಬಂದ. ಅಲ್ಲಿಂದ ಈಗ ಇಲ್ಲಿ ಕರ್ಕೊಂಡು ಬರಬೇಕು, ಇನ್ನೂ ಕರ್ಕೊಂಡು ಬರ್ತಾ ಇಲ್ಲ. ಯಾಕೆ? ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ.
ಹದಿಮೂರನೇ ಸ್ಥಳ ಶೋಧ ಇನ್ನೂ ಸೀಕ್ರೆಟ್. ವಿಳಂಬ ಶೋಧ ಕಾರ್ಯ ವಿಳಂಬ. ಇವತ್ತಿನ ಶೋಧ ಕಾರ್ಯ ಇನ್ನೂ ಕೂಡ ನಡೀತಾ ಇಲ್ಲ. ಭೂಮಿ ಅಗೆಯುವುದಕ್ಕೆ ಇನ್ನೂ ಕೂಡ ಮುಹೂರ್ತ ಕೂಡಿ ಬರ್ತಾ ಇಲ್ಲ. 10ಕ್ಕೆ ಆರಂಭ ಆಗಬೇಕಾಗಿದ್ದ ಶೋಧಕ್ಕೆ ಮೀನಮೇಷ. ನಿಗೂಢ ವ್ಯಕ್ತಿಯಂತೂ ಠಾಣೆಗೆ ಬಂದ, ನಾಪತ್ತೆ ಆಗಿದ್ಯಾಕೆ? ಎಸ್ಐಟಿ ತನಿಖೆ ವಿಳಂಬಕ್ಕೆ ಅಸಲಿ ಕಾರಣವಾದರೂ ಏನು? ಹಾಗಿದ್ರೆ 9ನೇ ದಿನದ ಶೋಧ ಕಾರ್ಯಕ್ಕೆ ಹಿಂದೇಟು ಹಾಕ್ತಾ ಇರೋದು ಯಾಕೆ? ಇದಕ್ಕೆ ಉತ್ತರ ಕೊಡಬೇಕು ಅಧಿಕಾರಿಗಳು. ಈ ಕ್ಷಣದವರೆಗೂ ಅಲ್ಲಿ ಭೂಮಿ ಅಗೆಯುವ ಕೆಲಸ ಆಗ್ತಾ ಇಲ್ಲ. ನೀವೇನು ಗಮನಿಸ್ತಾ ಇದ್ದೀರಲ್ಲ, 13ನೇ ಪಾಯಿಂಟ್. ಇಲ್ಲಿಯೇ ಈಗ ಭೂಮಿನ ಅಗಿಬೇಕು. ಅಲ್ಲಿ ಈತ ಹೇಳಿದ ಪ್ರಕಾರ ಅಸ್ಥಿ ಪಂಜರ ಸಿಗಬೇಕು. ಆದರೆ ಇನ್ನೂ ಕೂಡ ಇವತ್ತು ಈ ಉತ್ಖನನ ಕಾರ್ಯ ನಡೆದಿಲ್ಲ. ಆತ ಬಂದಾಯ್ತು, ಮುಸುಕುದಾರಿ ಲೇಟ್ ಆಗಿ ಬಂದ. ಅಲ್ಲಿಂದ ಈಗ ಇಲ್ಲಿ ಕರ್ಕೊಂಡು ಬರಬೇಕು, ಇನ್ನೂ ಕರ್ಕೊಂಡು ಬರ್ತಾ ಇಲ್ಲ. ಯಾಕೆ? ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹದಿಮೂರನೇ ಸ್ಥಳ ಶೋಧ ಇನ್ನೂ ಸೀಕ್ರೆಟ್. ವಿಳಂಬ ಶೋಧ ಕಾರ್ಯ ವಿಳಂಬ. ಇವತ್ತಿನ ಶೋಧ ಕಾರ್ಯ ಇನ್ನೂ ಕೂಡ ನಡೀತಾ ಇಲ್ಲ. ಭೂಮಿ ಅಗೆಯುವುದಕ್ಕೆ ಇನ್ನೂ ಕೂಡ ಮುಹೂರ್ತ ಕೂಡಿ ಬರ್ತಾ ಇಲ್ಲ. 10ಕ್ಕೆ ಆರಂಭ ಆಗಬೇಕಾಗಿದ್ದ ಶೋಧಕ್ಕೆ ಮೀನಮೇಷ. ನಿಗೂಢ ವ್ಯಕ್ತಿಯಂತೂ ಠಾಣೆಗೆ ಬಂದ, ನಾಪತ್ತೆ ಆಗಿದ್ಯಾಕೆ? ಎಸ್ಐಟಿ ತನಿಖೆ ವಿಳಂಬಕ್ಕೆ ಅಸಲಿ ಕಾರಣವಾದರೂ ಏನು? ಹಾಗಿದ್ರೆ 9ನೇ ದಿನದ ಶೋಧ ಕಾರ್ಯಕ್ಕೆ ಹಿಂದೇಟು ಹಾಕ್ತಾ ಇರೋದು ಯಾಕೆ? ಇದಕ್ಕೆ ಉತ್ತರ ಕೊಡಬೇಕು ಅಧಿಕಾರಿಗಳು. ಈ ಕ್ಷಣದವರೆಗೂ ಅಲ್ಲಿ ಭೂಮಿ ಅಗೆಯುವ ಕೆಲಸ ಆಗ್ತಾ ಇಲ್ಲ. ನೀವೇನು ಗಮನಿಸ್ತಾ ಇದ್ದೀರಲ್ಲ, 13ನೇ ಪಾಯಿಂಟ್. ಇಲ್ಲಿಯೇ ಈಗ ಭೂಮಿನ ಅಗಿಬೇಕು. ಅಲ್ಲಿ ಈತ ಹೇಳಿದ ಪ್ರಕಾರ ಅಸ್ಥಿ ಪಂಜರ ಸಿಗಬೇಕು. ಆದರೆ ಇನ್ನೂ ಕೂಡ ಇವತ್ತು ಈ ಉತ್ಖನನ ಕಾರ್ಯ ನಡೆದಿಲ್ಲ. ಆತ ಬಂದಾಯ್ತು, ಮುಸುಕುದಾರಿ ಲೇಟ್ ಆಗಿ ಬಂದ. ಅಲ್ಲಿಂದ ಈಗ ಇಲ್ಲಿ ಕರ್ಕೊಂಡು ಬರಬೇಕು, ಇನ್ನೂ ಕರ್ಕೊಂಡು ಬರ್ತಾ ಇಲ್ಲ. ಯಾಕೆ? ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹದಿಮೂರನೇ ಸ್ಥಳ ಶೋಧ ಇನ್ನೂ ಸೀಕ್ರೆಟ್. ವಿಳಂಬ ಶೋಧ ಕಾರ್ಯ ವಿಳಂಬ. ಇವತ್ತಿನ ಶೋಧ ಕಾರ್ಯ ಇನ್ನೂ ಕೂಡ ನಡೀತಾ ಇಲ್ಲ. ಭೂಮಿ ಅಗೆಯುವುದಕ್ಕೆ ಇನ್ನೂ ಕೂಡ ಮುಹೂರ್ತ ಕೂಡಿ ಬರ್ತಾ ಇಲ್ಲ. 10ಕ್ಕೆ ಆರಂಭ ಆಗಬೇಕಾಗಿದ್ದ ಶೋಧಕ್ಕೆ ಮೀನಮೇಷ. ನಿಗೂಢ ವ್ಯಕ್ತಿಯಂತೂ ಠಾಣೆಗೆ ಬಂದ, ನಾಪತ್ತೆ ಆಗಿದ್ಯಾಕೆ? ಎಸ್ಐಟಿ ತನಿಖೆ ವಿಳಂಬಕ್ಕೆ ಅಸಲಿ ಕಾರಣವಾದರೂ ಏನು? ಹಾಗಿದ್ರೆ 9ನೇ ದಿನದ ಶೋಧ ಕಾರ್ಯಕ್ಕೆ ಹಿಂದೇಟು ಹಾಕ್ತಾ ಇರೋದು ಯಾಕೆ? ಇದಕ್ಕೆ ಉತ್ತರ ಕೊಡಬೇಕು ಅಧಿಕಾರಿಗಳು. ಈ ಕ್ಷಣದವರೆಗೂ ಅಲ್ಲಿ ಭೂಮಿ ಅಗೆಯುವ ಕೆಲಸ ಆಗ್ತಾ ಇಲ್ಲ. ನೀವೇನು ಗಮನಿಸ್ತಾ ಇದ್ದೀರಲ್ಲ, 13ನೇ ಪಾಯಿಂಟ್. ಇಲ್ಲಿಯೇ ಈಗ ಭೂಮಿನ ಅಗಿಬೇಕು. ಅಲ್ಲಿ ಈತ ಹೇಳಿದ ಪ್ರಕಾರ ಅಸ್ಥಿ ಪಂಜರ ಸಿಗಬೇಕು. ಆದರೆ ಇನ್ನೂ ಕೂಡ ಇವತ್ತು ಈ ಉತ್ಖನನ ಕಾರ್ಯ ನಡೆದಿಲ್ಲ. ಆತ ಬಂದಾಯ್ತು, ಮುಸುಕುದಾರಿ ಲೇಟ್ ಆಗಿ ಬಂದ. ಅಲ್ಲಿಂದ ಈಗ ಇಲ್ಲಿ ಕರ್ಕೊಂಡು ಬರಬೇಕು, ಇನ್ನೂ ಕರ್ಕೊಂಡು ಬರ್ತಾ ಇಲ್ಲ. ಯಾಕೆ? ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹದಿಮೂರನೇ